ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನಿಂಗ್ ಸೀರೀಸ್. ಇವತ್ತಿನ ದಿನ ಫರ್ಟಿಲೈಸರ್ನ ಮಾಡೋಕ್ಕೆ ಎಲೆಗಳನ್ನೆಲ್ಲ ಒಂದು ಹತ್ರ ಹಾಕ್ತಾ ಇದ್ದೀನಿ. ನಲ್ಲಿಕಾಯಿ ಮರ ನಮ್ಮ ತೋಟದಲ್ಲಿದೆ. ನಲ್ಲಿಕಾಯಿ ಮರದ ಎಲೆ ತುಂಬ ಒಳ್ಳೆಯದಂತೆ ಗೊಬ್ಬರ ಮಾಡೋಕ್ಕೆ, ಫರ್ಟಿಲೈಸರ್ ಮಾಡೋಕ್ಕೆ. ನೀಮ್ ಎಲೆ ಹಾಗೂ ಆಮ್ಲ ಲೀಫ್ ಇವೆರಡೂ ಕೂಡ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಆಮ್ಲ ಲೀಫ್ ಸ್ಪೆಷಲಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಲೈಕ್ ಐರನ್ ಆಗಿರ್ಬೋದು, ಕ್ಯಾಲ್ಶಿಯಂ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ. ಐರನ್ ಹೆಲ್ಪ್ಸ್ ಪ್ಲಾಂಟ್ಸ್ ಟು ಸ್ಟೇ ಗ್ರೀನ್ ಆ್ಯಂಡ್ ಹೆಲ್ದಿ, ಹಾಗೂ ಕ್ಯಾಲ್ಶಿಯಂ ಬಂದು ರೂಟ್ನ ಡೆವಲಪ್ಮೆಂಟ್ಗೆ ಸ್ಟ್ರೆಂತ್ ಕೊಡುತ್ತೆ. ಹಾಗಾಗಿ ಸಾಯಿಲ್ ಹೆಲ್ತ್ ಹಾಗೂ ಮೈಕ್ರೋಬಿಯಲ್ ಆಕ್ಟಿವಿಟಿ ತುಂಬ ಇಂಪ್ರೂವ್ ಮಾಡುತ್ತೆ. ಲೀಫ್ನ ಫರ್ಟಿಲೈಸರ್ ಕೆಮಿಕಲ್ ಫರ್ಟಿಲೈಸರ್ಗೆ ಕಂಪೇರ್ ಮಾಡಿದರೆ ನ್ಯಾಚುರಲ್ ಫರ್ಟಿಲೈಸರ್ ಬಹಳಷ್ಟು ಉತ್ತಮ ಪ್ಲಾಂಟ್ಸ್ಗಳಿಗೆ. ಲೀಫ್ ಫರ್ಟಿಲೈಸರ್ ಫಾಸ್ಟಾಗಿ ಅಬ್ಸಾರ್ಬ್ ಆಗುತ್ತೆ ಸಾಯಿಲಲ್ಲಿ, ಹಾಗೂ ಡಿಫಿಷಿಯನ್ಸಿ ಏನಾದರೂ ಇದ್ರೆ ನಮ್ಮ ಪ್ಲಾಂಟ್ಗಳಲ್ಲಿ ಅದನ್ನು ಟಾರ್ಗೆಟ್ ಮಾಡಿ ಅದನ್ನ ಕಿಲ್ ಮಾಡುತ್ತೆ. ಹಾಗೂ ಎಕೋ ಫ್ರೆಂಡ್ಲಿ ಕೂಡ. ಆ್ಯಂಡ್ ಪ್ಲಾಂಟ್ ಏನಾದರೂ ಸ್ಟ್ರೆಸ್ಸಲ್ಲಿದ್ದರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಹಾಗೂ ಇದನ್ನು ಸ್ಮಾಲ್ ಡೋಸಲ್ಲಿ ನಾವು ಪಾಟ್ಗಳಲ್ಲಿ ಹಾಕಿದರೆ ಸಾಕು, ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಆದರೆ ಕೆಮಿಕಲ್ ಫರ್ಟಿಲೈಸರ್ ನಾವು ಎಷ್ಟು ಹಾಕ್ತೀವಿ ಒಂದೊಂದ್ಸತಿ ಗೊತ್ತಾಗಲ್ಲ, ಓವರ್ ಡೋಸ್ ಆಗುವಂತಹ ರಿಸ್ಕ್ ಇರುತ್ತೆ. ಹಾಗೂ ಸಾಯಿಲ್ ಡಿಗ್ರೇಡೇಷನ್ ಕೂಡ ಆಗುವಂತಹ ಒಂದು ರಿಸ್ಕ್ ಇರುತ್ತೆ. ಶಾರ್ಟ್ ಟರ್ಮ್ ಫಿಕ್ಸ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಬಗ್ಗೆ ನಾವು ಯೋಚನೆ ಮಾಡಿದರೆ ಮಣ್ಣಿನಲ್ಲಿರುವಂತಹ ಒಂದು ಪಕ್ವತೆ ಕೆಮಿಕಲ್ ಫರ್ಟಿಲೈಸರಿಂದ ಕಮ್ಮಿ ಆಗುತ್ತೆ. ನಮ್ಮ ತೋಟದಲ್ಲಿ ಎಲ್ಲ ಕಡೆ ಥರನೇ ಒಂದು ದೊಡ್ಡ ಗುಂಡಿಯನ್ನು ಮಾಡಿದ್ದೀವಿ ಫರ್ಟಿಲೈಸರ್ ಆಗಲಿ ಅಂತ. ಆದರೆ ಎಷ್ಟು ದೊಡ್ಡದಿದೆ ಅಂದರೆ ಒಂದು 2 ವರ್ಷ ಬೇಕು ಅದು ತುಂಬಿ ಅಲ್ಲಿ ಒಂದು ಫರ್ಟಿಲೈಸರ್ ಮಾಡೋಕ್ಕೆ. ಹಾಗಾಗಿ ಒಂದು ಮರದ ಕೆಳಗೆ ಅಲ್ಲೇ ಸುತ್ತಮುತ್ತ ಬಿದ್ದಿರುವಂತಹ ಎಲೆಗಳನ್ನು ಒಂದು ಗುಟ್ಟೆ ಹಾಕ್ತೀವಿ. ಅದೇ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. 1-2 ತಿಂಗಳಲ್ಲಿ ಅಲ್ಲಿ ಫರ್ಟಿಲೈಸರ್ ಆಗಿ ಹೋಗುತ್ತೆ. ನಾವೇನು ಜಾಸ್ತಿ ಗಮನ ಕೂಡ ಕೊಡಲ್ಲ, ಎಲ್ಲ ಎಲೆನ ಒಂದು ಹತ್ರ ದುಂಡು ಮಾಡಿದ್ರೆ ಆಯಿತು, ತನಗೆ ತಾನೇ ಫರ್ಟಿಲೈಸರ್ ಆಗುತ್ತೆ. ಬಹಳಷ್ಟು ಎರೆಹುಳಗಳಿದೆ. ಸಾಯಿಲ್ನ ಒಂದು ಎಫಿಷಿಯನ್ಸಿನೂ ತುಂಬ ಚೆನ್ನಾಗಾಗುತ್ತೆ ಲೀಫ್ ಫರ್ಟಿಲೈಸರಿಂದ. ಹಾಗಾಗಿ ಇವತ್ತು ಎಲ್ಲ ಎಲೆಗಳನ್ನು ಒಂದು ಮರದ ಕೆಳಗಡೆ ನಾನು ಗುಡ್ಡೆ ಹಾಕ್ತಾ ಇದ್ದೀನಿ. ಸ್ಪೆಷಲಿ ನಲ್ಲಿಕಾಯಿ ಮರದ ಎಲೆಗಳು ಹಾಗೂ ವಾಟರ್ ಲಿಲೀಸ್ ಪ್ಲಾಂಟ್ಸ್ ತುಂಬ ಬೆಳೆದಿತ್ತು. ಲಾಸ್ಟ್ ಟೈಮ್ ಬಂದಾಗ ಅದನ್ನೆಲ್ಲ ಕಿತ್ತು ಹಾಕಿದ್ದೆ, ಅದು ಕೂಡ ಇಲ್ಲಿದೆ ಸುಮಾರಷ್ಟು. ಇದೆಲ್ಲದನ್ನ ವಾರಕ್ಕೆ ಒಂದ್ಸತಿ ಆದರೂ ನಾವು ಮಿಕ್ಸ್ ಮಾಡ್ತಾ ಇದ್ರೆ ಒಳ್ಳೆ ಫರ್ಟಿಲೈಸರ್ ರೆಡಿ ಆಗುತ್ತೆ 1 ತಿಂಗಳಲ್ಲಿ. ಫರ್ಟಿಲೈಸರ್ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ನಾಳಿನ ಗಾರ್ಡನಿಂಗ್ ಸೀರೀಸ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಬಾಯ್.